ಹಲ್ಲೆಲೂಯ, ಹಲ್ಲೆಲೂಯ. ಕಳೆದ ವಾರದಲ್ಲಿ ನಾವು ನೋಡಿಕೊಂಡು ಪರಿಶುದ್ಧಾತ್ಮ ನಮಗೆ ಯಾವಾಗ ಬೋಧಿಸ್ತಾನೆ, ಒಂದು ವಿಧೇಯನಾಗುವಾಗ, ಎರಡನೇದು ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮ ನಮ್ಮನ್ನ ನಡೆಸೋದನ್ನು ನಾವು ಸತ್ಯವೇದದಲ್ಲಿ ನೋಡಿದ್ದೇವೆ. ಫಿಲಿಪ್ಪ ವಿಧೇಯನಾದ ನಿಮಿತ್ತವಾಗಿ ಕಂಚುಕಿಯನ್ನ ದೇವರು ರಕ್ಷಣೆ ಮಾಡ್ತಾನೆ. ಅದೇ ಪೇತ್ರ ಧ್ಯಾನ ಮಾಡಲ್ಪಟ್ಟ ನಿಮಿತ್ತ ಕೊರ್ನೇಲ್ ಕುಟುಂಬವನ್ನ ರಕ್ಷಣೆಗೆ ತರುವಂತೆ ದೇವರು ಮಾಡ್ತಾನೆ. ಅದೇ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 2ನೇ ವಚನದಲ್ಲಿ ಸತ್ಯವೇದ ಹೇಳ್ತದೆ, ಇವರು ಕರ್ತನನ್ನ ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ತಾನು ಬಾರ್ನಬ ಮತ್ತು ಸೌಲನನ್ನು ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ ಎಂದು. ಹಲ್ಲೆಲೂಯ. ದೇವರ ಕೆಲಸ ಮಾಡಕ್ಕೆ ಎಷ್ಟು ಜನ ರೆಡಿ ಆಗಿದ್ದೀರಾ? ಸೇವೆ ಮಾಡಕ್ಕೆ ಎಷ್ಟು ಜನ ರೆಡಿ ಆಗಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರು ಪ್ರಾರ್ಥನೆ ಉಪವಾಸ ಮಾಡುತ್ತಾ ಇರುವಾಗ ದೇವರಾತ್ಮನು ಸೇವೆಗಾಗಿ ನೇಮಿಸಲ್ಪಟ್ಟಂತ ಬಾರ್ನಬ ಮತ್ತು ಸೌಲನನ್ನ ಸೇವೆಗೆ ಕಳಿಸಿ ಅಂತ ಹೇಳುವಾಗ ಪರಿಶುದ್ಧಾತ್ಮನಿಗೆ ವಿಧೇಯರಾದಂತ ಆ ಸಭೆಯ ಪ್ರವಾದಿಗಳು, ಸೇವಕರು, ಸುವಾರ್ತಿಕರು, ಬೋಧಕರು ಬಾರ್ನಬ ಮತ್ತು ಸೌಲರನ್ನ ಸೇವೆಗೆ ಪ್ರಾರ್ಥನೆ ಮಾಡಿ, ಉಪವಾಸದ ಪ್ರಾರ್ಥನೆ ಮಾಡಿ ಅವರನ್ನ ಸೇವೆಗೆ ಕಳಿಸಿಕೊಟ್ಟರು ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ. ಲೂಕ 2ನೇ ಅಧ್ಯಾಯ 26ರಲ್ಲಿ ನಾವು ನೋಡುವಾಗ ಯಾರು ದೇವರಿಗಾಗಿ ಕಾಯ್ತಾರೋ ದೇವರು ಗಬ್ರಿಯೇಲ್ ಎಂಬ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ. ಲೂಕ 2:26. ಅವನು ಮಹಾಯಾಜಕನಾದ ದೇವರ ಮಂದಿರದ ಒಳಗೆ ಹೋಗಿ, ಅಲ್ಲಿಂದ ಕರೆಕ್ಟ್ ಆಗಿ ಓದ್ಬೇಕು, ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ರ. ಸಾರಿ, ಇನ್ನೊಂದ್ಸರಿ ಓದಿ. ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಯಿತು. ಇವನು ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದು ಆಗ ತಂದೆ ತಾಯಿಗಳು ಯೇಸು ಎಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಮಗುವನ್ನ ಒಳಕ್ಕೆ ತರಲು ಅವನು, ಒಂದ್ ನಿಮಿಷ, ಅವನು ಯಾರು? ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವನು, ಪ್ರಕಟಣೆಯನ್ನು ಹೊಂದಿಕೊಂಡವನು, ಪ್ರವಾದಿಸಲ್ಪಟ್ಟವನು, ದೇವರ ದರ್ಶನವನ್ನ ಕಾಯ್ತಾ ಇರತಕ್ಕವನು. ದೇವರ ವಾಕ್ಯ ಹೇಳ್ತದೆ, ಸಿಮಿಯೋನ್ ಎಂಬ ಭಕ್ತ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವಜನರೇ, ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮಿಯೋನ್ ಎಂಬ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನು ನೀತಿವಂತನು, ದೇವಭಕ್ತನು. ಹಲ್ಲೆಲೂಯಾ. ನೀತಿವಂತ, ದೇವಭಕ್ತ. ಈ ಸಿಮಿಯೋನ್ ಆಗಲ್ಪಟ್ಟ ನಿಮಿತ್ತ ಪರಿಶುದ್ಧಾತ್ಮ ಅವನಿಗೆ ಪ್ರವಾದಿಸ್ತಾ ಇದ್ದಾನೆ, ಸಿಮೋನೆ, ರಕ್ಷಕ ಹುಟ್ಟೋವರೆಗೂ ನೀನ್ ಸಾಯಲ್ಲ. ರಕ್ಷಕ ಹುಟ್ಟೋವರೆಗೂ ನಿನಗೇನಾಗಲ್ಲ. ಆ ರಕ್ಷಕ ಬರೋವರೆಗೂ ಜೀವಂತವಾಗಿ ನೀನು ಇರ್ತೀಯ. ಹಲ್ಲೆಲೂಯಾ. ಈ ಬೆಳಗ್ಗೆ ದೇವರಾತ್ಮ ನಮ್ಗೆ ಹೇಳ್ತಾ ಇದ್ದಾನೆ, ದೇವರ ಕಾರ್ಯಗಳು ಜರುಗೋವರೆಗೂ ಜೀವಂತವಾಗಿ ನೀವು ಇರ್ತೀರಾ. ಅಕ್ಸೆಪ್ಟ್ ಮಾಡೋರು ಆಮೇಲೆ ಜೀವಂತವಾಗಿರೋವರೆಗೂ ದೇವರ ಪ್ರಕಟಣೆ ನಮ್ಮಲ್ಲಿ ನೆರವೇರ್ತದೆ. ಅದು ದೇವರ ವಾಗ್ದಾನ. ವಾಗ್ದಾನವನ್ನ ಯಾರು ಅಲ್ಲಗಲಿಬೇಡ್ರಿ. ದೇವರ ವಾಗ್ದಾನದ ಟೈಮ್ ಬಂದ್ರೆ ನಿಮ್ಮ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಮೋಶೆಗೆ ದೇವರು ಹೇಳಿದ್ರು, ನಾನ್ ನಿನ್ ಸಂಗಡ ಇದ್ದೀನಿ, ನಿನ್ ಮುಂದೆ ನಿಲ್ಲಕ್ಕೆ ಯಾರಿಗಾಗಲ್ಲ.
ಯೋಶುವನಿಗೆ ಹೇಳಿದ್ರು, ಯಾಕೆ ನಿನ್ನ ಮುಖ ಸಪ್ಪಗಿದೆ, ಲವಲವಿಕೆ ಯಾಕಿಲ್ಲ, ಸೋತೋಗಿದ್ಯಾ, ಕುಗ್ಗೋಗಿದ್ಯಾ, ನಿರಾಶೆ ಆಗಿದ್ಯಾ, ಭಯ ಪಡಬೇಡ. ಮೋಶೆ ಸಂಗಡ ಇದ್ದ ದೇವರೇ ನಾನು ನಿನ್ನ ಸಂಗಡ ಇರ್ತೇನೆ. ಮೋಶೆ ಕೇಳ್ತಾನೆ, ಫರೋನ ಬಳಿಗೆ ಹೋಗುವಾಗ ದೇವರೇ ಯಾರು ಕಳಿಸಿದ್ದು ಅಂತ ಹೇಳಿ ಅಂದ್ರೆ ದೇವರಿಗೆ ತುಂಬಾ ಹೆಸರಿದೆ ರೀ. ಆದ್ರೆ ದೇವರು ಒಂದು ವಾಗ್ದಾನ ಮಾಡ್ತಾನೆ, ಫರೋನ ಬಳಿಗೆ ಹೋಗಿ ನಿನ್ನೇನು ಹೇಳ್ಬೇಕು ಅಂದ್ರೆ, ಇರುವಾತನು, ಕಡೆವರೆಗೂ ಇರುವಾತನು, ಆದಿ ಅಂತ್ಯ ಆಗಿರುವ ಇರುವಾತನೇ. ಆ ದೇವರ ಹೆಸರೇ ಅಲ್ಫಾ ಒಮೇಗಾ. ಅಲ್ಫಾ ಒಮೇಗಾ, ಆರಂಭ ಅವನೇ, ಕೊನೇನು ಅವನೇ. ದೇವರ ವಾಕ್ಯ ಹೇಳ್ತದೆ ಪ್ರಿಯ ಸಹೋದರಿಯೇ, ಈ ಸಿಮೋನ್ ದೇವರಿಂದ ಪ್ರಕಟಣೆ, ದೇವರಿಂದ ವಾಗ್ದಾನ. ಅದು ಏನ್? ರಕ್ಷಕ ಯೇಸು ಹುಟ್ಟೋವರೆಗೂ ನೀನು ಸಾಯಲ್ಲ. ಎಂತ ಒಳ್ಳೆ ಪ್ರಕಟಣೆ ನೋಡ್ರಿ. ಅವನೊಂದು ದಿನ ಗುಣಗಾಡಿಲ್ಲ, ಬೈದಾಡಿಲ್ಲ, ಅಪನಂಬಿಕೆ ಪಟ್ಟಿಲ್ಲ, ಸಂದೇಹ ಪಟ್ಟಿಲ್ಲ, ಲೌಕಿಕವಾದ ರೀತಿಯಲ್ಲಿ ಯೋಚನೆ ಮಾಡಕ್ಕೆ ಹೋಗಿಲ್ಲ. ವಾಕ್ಯ ಹೇಳ್ತದೆ, ಆ ಪ್ರವಾದನೆ ನೆರವೇರಲ್ಪಟ್ಟ ದಿನ ಆ ತಂದೆ ತಾಯಿ ಆ ಯೇಸು ಎಂಬ ಮಗುವನ್ನ ಸಭೆಯಲ್ಲಿ ಡೆಡಿಕೇಶನ್ ಮಾಡೋಕೆ ತಂದಾಗ ಈ ಸಿಮೋನ್ ದೇವಾಲಯಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಅದೋದಿ ನನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ. ಒಂದ್ ಹಲ್ಲೆಲೂಯ ಹೇಳ್ರಿ, ಒಂದ್ ಹಲ್ಲೆಲೂಯ ಹೇಳ್ರಿ. ದೇವರ ವಾಗ್ದಾನ ನಿಮ್ಮ ಲೈಫಲ್ಲಿ ನೆರವೇರಿ ಮುಗಿಯೋವರೆಗೂ ನಿಮಗೆ ಯಾವ ಕೇಡು ಬರಲ್ಲ, ಬಂದ್ರು ಅದು ಇರಲ್ಲ. ಅದನ್ನು ದಾಟುವ ಬಲ ದೇವರು ಕೊಡ್ತಾನೆ, ಅದನ್ನು ದಾಟುವ ಬಲ. ಅದಕ್ಕೆ ದೇವರು ಪರಿಶುದ್ಧಾತ್ಮನ ವಿಧಾನ ಹೆಂಗಿರುತ್ತೆ ಅಂತ ದೇವರು ಹೇಳ್ತಾನೆ. ಮುಂದೆ ಓದಿ. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆ. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿ ಕೊಟ್ಟಿದ್ದಿ. ಆತನು ಏನು? ಆತನು ಅನ್ಯ ದೇಶದವರಿಗೆ. ಹಲ್ಲೆಲೂಯಾ. ಅವನು ಯಾರು? ಅನ್ಯ ಜನಗಳಿಗೆ ಜ್ಞಾನೋದಯದ ಬೆಳಕು. ಯಾರು? ಆ ಯೇಸು. ಆ ಜ್ಞಾನೋದಯವಾಗಿರುವ ಯೇಸುವನ್ನ ಪ್ರಚಾರ ಮಾಡುವಂತ ಮಕ್ಕಳಾಗಿ ಪರಲೋಕದ ದೇವರು ನನ್ನನ್ನ ನಿಮ್ಮನ್ನ ಕರೆದಿದ್ದಾನೆ. ಆಮೇಲೆ ಹೇಳ್ರಿ, ದೇವ್ರ ಕೆಲಸ ಮಾಡಕ್ ರೆಡಿ ಇದ್ದೀರಾ? ದೇವ್ರ ಕೆಲಸ ಮಾಡಕ್ ರೆಡಿ ಇದ್ದೀರಾ? ಸೌಲ ಮತ್ತು ಬಾರ್ನಬನನ್ನ ಸಭೆಯವರು ಉಪವಾಸ ಹಾಕಿ ಯಾರ ಕೆಲಸ ಕಳಿಸ್ತಾ ಇದ್ದಾರೆ? ದೇವರ ಕೆಲಸಕ್ಕೆ, ಸುವಾರ್ತೆಯ ಕೆಲಸಕ್ಕೆ, ದೇವರ ರಾಜ್ಯದ ಕೆಲಸಕ್ಕೆ ಸಭೆ ಉಪವಾಸ ಹಾಕಿ. ಪ್ರಿಯ ಸಹೋದರಿ ಸಹೋದರನೇ, ದೇವರು ಕೊಟ್ಟ ವಾಗ್ದಾನವನ್ನ ಕಾಯುವಾಗ ಅದು ನೆರವೇರುವಾಗ ದೇವರು ಮಾಡ್ತಾನೆ. ಸಿಮೋನ್ ಹೇಳ್ತಾ ಇದ್ದಾನೆ, ನಾನು ಏನೋ ಹೃದಯದ ಆಸೆ ಏನಾಗಿತ್ತಂತೆ, ಇದಲ್ಲದೆ ಕರ್ತನು ಕಳಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲ ಎಂದು ಪವಿತ್ರಾತ್ಮನ ಮೂಲಕವಾಗಿ ಅವನಿಗೆ ದೈವೋಕ್ತಿ ಉಂಟಾಯಿತು. ಆದ್ರೆ ಇಲ್ಲಿ ಹೇಳ್ತದೆ, ಅವನು ನೀತಿವಂತನು ದೇವಭಕ್ತನಾಗಿದ್ದನು, ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ? ಒಂದಲ್ಲೇನು ಹೇಳ್ರಿ, ಎಷ್ಟು ಜನಕ್ಕೆ ಆ ಬಯಕೆ ಇದೆ? ನಾನ್ ಕಂಡಂತ ಯೇಸು ಇವ್ರು ಕಾಣ್ಬೇಕಂತ, ನಾನ್ ಕಂಡಂತ ಯೇಸು ಅನ್ಯರು ಕಾಣ್ಬೇಕಂತ, ನನಗೆ ಕೊಟ್ಟ ಸಮಾಧಾನದ ಯೇಸು ಅವ್ರಿಗೆ ಸಮಾಧಾನ ಕೊಡ್ಬೇಕಂತ ಎಷ್ಟು ಜನಕ್ಕೆ ಬಯಕೆ ಇದೆ? ಆ ವಾಗ್ದಾನ ಹೊಂದಿದಂತ ಸಿಮೋನ್ ಒಳಗಿನ ಆಸೆ. ಅವನ ಆಸೆ ಏನು ಅಂದ್ರೆ, ಅವನು ಹೇಳ್ತಾನೆ, ಏನು? ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರೇಪಿತನಾಗಿದ್ದನು. ಆಲಯಕ್ಕೆ ಬರಕ್ಕೆ ಎಷ್ಟು ಜನಕ್ಕೆ ಪ್ರೇರೇಪಣೆ ಆಗ್ತಾ ಇರ್ತದೆ? ರಜಾ 3 ದಿನ ಬಂದ ತಕ್ಷಣ ಓಡೋಗಕ್ಕೆ ಎಷ್ಟು ಜನಕ್ಕೆ ಪ್ರೇರೇಪಣೆ ಬರ್ತಾ ಇರ್ತದೆ? ತುಂಬಾ ಜನ ಓಡೋಗ್ಬಿಟ್ಟವ್ರು. ನಾನು ಬರುವಾಗ ಅದೇ ನೆನ್ಸ್ಕೊಂಡೆ, 3 ದಿನ ರಜಾ ಬಂತು,
ಎಷ್ಟು ಜನ ಬಂದವ್ರು ಗೊತ್ತಿಲ್ಲ ದೇವ್ರೆ. ಬಂದವರಿಗೆ ಸ್ತೋತ್ರ, ಬಂದವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಸಿಮೋನ್ ಈ ಒಂದು ಬಯಕೆ ಇಟ್ಕೊಂಡಿದ್ದಾನೆ. ಆ ಬಯಕೆ ಇಸ್ರಾಯೇಲ್ ಜನರನ್ನ ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರೇಪಿತನಾಗಿದ್ದನು. 29ನೇ ವಚನ ಹೇಳ್ತದೆ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ. ಹಲ್ಲೆಲೂಯಾ. ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ನೋಡ್ರಿ. ಅವ್ ಎಂತ ಕಾನ್ಫಿಡೆನ್ಸ್ ಅಂದ್ರೆ ಅವ್ನು ನಿಂತ ಜಾಗದ ಮುಂದೆ ದೇವರಿದ್ದಾನೆ ಅಂತ. ದೇವ್ರ ಕಣ್ಣಿಗೆ ಕಾಣಲ್ಲ, ಆದ್ರೆ ನಮ್ಮ ಜೊತೆ ಇರ್ತಾನೆ. ದೇವರು ನಮ್ಮ ಜೊತೆ ಇದ್ದಾನೆ, ಕಾಣಲ್ಲ. ಸಿಮೋನ್ ಆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಡೆಯನೇ, ನಿನ್ನ ವಾಗ್ದಾನ ನನ್ನ ಲೈಫಲ್ಲಿ ನೆರವೇರುತ್ತೋ, ಈಗ ಹೋಗೋದಕ್ಕೆ ಅಪ್ಪಣೆ ಆಗಲಿ. ಹೋಗೋದು ಅಂದ್ರೆ ಅವ್ರ ತಾಯಿ ಮನೆಗಲ್ಲ, ಈ ಲೋಕದ ಯಾತ್ರೆನ ಮುಗಿಸಿ ಹೋಗೋದಕ್ಕೆ ನನಗೆ ಅಪ್ಪಣೆ ಕೊಡಪ್ಪ. ಜೀವನ ಜನಕ್ಕೆ ಸಾಕಾಗಿ ಇವತ್ತು ಎಷ್ಟೊಂದು ಜನ ಹೇಳ್ತಾರೆ, ನಾನು ಬದುಕಕ್ಕೆ ಇಷ್ಟಪಡಲ್ಲ, ಸತ್ತೋದ್ರೆ ವಾಸಿ ಅಂತ ಹೇಳ್ತಾರೆ. ಆದ್ರೆ ಹಂಗೆ ಸತ್ತೋದ್ರೆ ದೇವ್ರು ಬಿಡಲ್ರಿ. ನೇಣು ಹಾಕೊಂಡು ಸತ್ತೋದ್ರೆ ದೇವ್ರು ಬಿಡಲ್ಲ, ಸೂಸೈಡ್ ಮಾಡ್ಕೊಂಡ್ರೆ ಬಿಡಲ್ಲ, ಸುಟ್ಕೊಂಡ್ರೆ ಬಿಡಲ್ಲ, ಹೆಂಗಂಗೋ ಸತ್ತೋದ್ರೆ ದೇವ್ರು ಬಿಡಲ್ಲ. ದೇವರ ವಾಗ್ದಾನ ನಿನ್ನ ಲೈಫಲ್ಲಿ ನೆರವೇರೋವರೆಗೂ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಅವನು ಹೇಳ್ತಾನೆ, ನನ್ನ ಒಡೆಯನೇ ನಿನ್ನ ಮಾತು ನೆರವೇರಿತ್ತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನನಗೆ ನೀನೇನ್ ಮಾಡು, ಅಪ್ಪಣೆ ಮಾಡು. 30ನೇ ವಚನ, ನೀನು ನೇಮಿಸಿರುವ ರಕ್ಷಕನನ್ನು. ಹಲ್ಲೆಲೂಯಾ. ಇದ್ದೀರಾ? ನಾವು ರಕ್ಷಕನನ್ನ ಕಂಡಿದ್ದೀವ? ಸೌಂಡ್ ಕಮ್ಮಿ ಆಗ್ಬೇಕು. ರಕ್ಷಣೆ ಹೊಂದಿದಿರಲ್ರಿ, ದೀಕ್ಷಾಸ್ಥಾನ ತಗೊಂಡ್ರಲ್ರಿ, ಖಂಡಿತ್ಗೆ ತಾನೇ ತಗೊಂಡ್ರಿ. ತಗೊಂಡ ಕೂಡಲ್ಲ ಅವನ ಆತ್ಮ ನಿಮ್ಮೊಳಗೆ ಬರ್ತದೆ. ಯೇಸುಗೆ ಹೆಂಗಾಯ್ತು ಸೇಮ್ ನಿಮ್ಗೆ ಹಂಗೆ ಆಗೋದು. ಅದಕ್ಕೆ ಒಂದು ಮಾಡೆಲ್, ಒಂದು ಮಾದರಿ ಯೇಸು. ಅವನು ದೀಕ್ಷಾ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಾನು ನೀನು ಈ ರೀತಿಯಾಗಿ ನಡಿಬೇಕು ಅನ್ನೋದಕ್ಕೆ ಅದನ್ನು ಯೇಸು ಮಾದರಿಯಾಗಿ ತೋರಿಸ್ಕೊಟ್ಟು. ಹಲ್ಲೆಲೂಯಾ. ಅದಕ್ಕೆ ಯೇಸು ಹತ್ರ ಬಂದ ತಕ್ಷಣ ಜನ ಹೇಳ್ತಾರೆ, ಹಣ ಕೊಟ್ಟಿದ್ದಕ್ಕೆ ಹೋಗ್ಬಿಟ್ರು ಅಂತ. ಆದ್ರೆ ರಿಯಲ್ ಆಗಿ ಮನಸ್ಸು, ಹೃದಯ ದೇವರಿಗೆ ಕೊಟ್ಟಾಗ ಆ ವ್ಯಕ್ತಿ ಯೇಸುವಿಗೆ ದೀಕ್ಷಾ ಸ್ಥಾನಕ್ಕೆ ಒಳಗಾಗ್ತಾರೆ. ಯಾರು ದೀಕ್ಷಾ ಸ್ಥಾನ ತಗೊಳ್ತಾರೋ ದೇವರಾತ್ಮನು ಆ ಗಳಿಗೆಯಲ್ಲಿ ಅವನನ್ನ ನೂತನ ಪಡಿಸಿ ನೂತನವಾಗಿ ಇರುವ ಹಾಗೆ ದೇವ್ರು ನಡೆಸೋದಕ್ಕೆ ಇಷ್ಟಪಡ್ತಾರೆ. ಎಷ್ಟು ಜನ ಹಾಲು ಕಾಯಿಸ್ತೀರಾ? ಯಾರು ಹಾಲು ಕಾಯಿಸಲ್ವಾ? ಯಾವ ತರ ಹಾಲು ಕಾಯಿಸ್ತೀರಾ? ಯಾವ ಪಾತ್ರೆಯಲ್ಲಿ ಹಾಲು ಕಾಯಿಸ್ತೀರಾ? ಗಲೀಜಾಗಿರೋ ಪಾತ್ರೆಯಲ್ಲಿ ಹಾಲು ಕಾಯಿಸ್ತೀರಾ? ಒಂದು ಸಲ 2 ಸಲ ತೊಳೆದು ನಾವು ಹಾಲು ಹಾಕಿ ಕಾಯಿಸ್ತೇವೆ. ನಾವು ತಗೊಳ್ಳೋ ಪದಾರ್ಥಗಳನ್ನ ಹಾಕುವಂತ ಪಾತ್ರೆಗಳು ಶುದ್ಧವಾಗಿರ್ಬೇಕಂತ ಬಯಸ್ತೇವೆ. ಗಲೀಜಾದ ಮೇಲೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡ್ತೇವೆ. ದೇವರು ಹೇಳ್ತಾನೆ, ಗಲೀಜಾಗಿರೋ ನೀನು ನನ್ನ ಬಳಿಗೆ ಬಂದ ಮೇಲೆ ಶುದ್ಧ ಮಾಡಿ ಶುದ್ಧವಾಗಿರುವುದಕ್ಕೋಸ್ಕರನೇ ನಿನ್ನನ್ನ ವಾಶ್ ಮಾಡೋಕೆ ಪರಿಶುದ್ಧಾತ್ಮನ ದೇವ್ರು ಕೊಟ್ರು. ಪಾಪ ಹೆಣ್ಮಕ್ಳಿಗೆ ನಾವು ಕ್ಲಾಪ್ಸ್ ಹಾಕ್ಬೇಕು. ಗಂಡ್ಮಕ್ಳು ಕಳ್ತಾರೆ, ಯಾಕೆ ಬ್ರದರ್ ಇವತ್ತೇನು ವಿಶೇಷ? ಅವ್ರದ್ದು ಲೈಫ್ ಬಹಳ ಕಷ್ಟ ರೀ. ಬೆಳಗ್ಗೆ ಪಾತ್ರೆ ತೊಳಿಬೇಕು, ಮಧ್ಯಾಹ್ನ ತೊಳಿಬೇಕು, ರಾತ್ರಿ ತೊಳಿಬೇಕು. ಒಂದ್ ವೇಳೆ 3 ಬಿಟ್ರೆ 3 ಸೇರಿ ತೊಳಿಬೇಕು. ಅದಕ್ಕೆ ಹಿಂದೂಗಳು ಹೇಳ್ತಾರೆ, ನಿಮ್ ಮನೇಲಿ ಪಾತ್ರೆ ಬಿಡಬೇಡಿ, ಲಕ್ಷ್ಮಿ ಬಂದು ನಿಮ್ನ ಬ್ಲೆಸ್ ಮಾಡಲ್ಲ. ಹಳೆ ಕಾಲದ ಅತ್ತೆ ಹೇಳ್ಬಿಡ್ತಾಳೆ ಸೊಸೆಗೆ, ನೀನ್ ರಾತ್ರಿ ಪಾತ್ರೆ ಬಿಟ್ರೆ ನಿನ್ ಗಂಡನ ಜೋಬು ಖಾಲಿ ಅಂತ. ಅವಳು ಗಂಡನ ಜೋಬ್ ನೋಡ್ತಾಳೆ, ಖಾಲಿ ಆಗೋದು ಬೇಡ ಅಂತ ರಾತ್ರಿ ತೊಳಿತಾಳೆ. ಆದ್ರೆ ನನ್ನ ಸ್ವಾಮಿ ಹೇಳ್ತಾನೆ, ನೀನ್ ಯಾವಾಗಾದ್ರೂ ತೊಳ್ಕೊ, ಯಾವಾಗಾದ್ರೂ ಇಟ್ಕೋ, ನೀನ್ ಕ್ಲೀನ್ ಆಗಿರು. ಹಲ್ಲೆಲೂಯಾ. ಮನೆ ಯಾರು ಕ್ಲೀನ್ ಆಗಿರ್ತಾರೋ ಅವ್ರ ಹೃದಯ ಕ್ಲೀನ್ ಆಗಿರ್ತದೆ. ಹಂಗನ್ಬಿಟ್ಟು ಎಲ್ಲ ಮನೆ ಮಾತ್ರ ಕ್ಲೀನ್ ಆಗಿಟ್ಟು ಒಳಗೆಲ್ಲ ಕಳ್ಸಿ ಇಟ್ಕೊಂಬೇಡಿ. ಓ ಮನೆ ಮತ್ತು ಮನೆಯಲ್ಲಿರೋ ನೀನು ಕ್ಲೀನ್ ಆಗಿರ್ಬೇಕು. ಹಲ್ಲೆಲೂಯಾ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ದೇವ್ರು ಹೇಳ್ತಾನೆ, ನಾನ್ ಕುಂಬಾರ, ನೀವು ಜೇಡಿ ಮಣ್ಣಾಗಿ ನನ್ನ ಕೈಗೆ ಬರ್ಬೇಕು.
ಆಗ ಒಳ್ಳೆ ಪಾತ್ರೆಯಾಗಿ ನಾನು ಮಾಡ್ತೀನಿ. ಪ್ರಿಯ ಸಹೋದರಿಯೇ, ನಾವು ದೇವರ ಕೈಯಲ್ಲಿ ಬಳಕೆ ಆಗುವ ಪಾತ್ರೆ ಆಗಿರಬೇಕು. ಆ ಪಾತ್ರೆ ಶುದ್ಧವಾಗಿರಬೇಕು. ಅದು ದೇವರು ಉಪಯೋಗ ಮಾಡುವ ಪಾತ್ರೆ ನಾನು ಮತ್ತು ನೀನಾಗಿರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈ ಸಿಮೋನ್ ದೇವರು ಉಪಯೋಗ ಮಾಡುವ ಪಾತ್ರೆಯಾಗಿದ್ದಾನೆ. ಅದಕ್ಕಾಗಿ ದೇವರ ವಾಗ್ದಾನ ನೆರವೇರ್ಬೇಕಂತ ಕಾಯ್ತಾ ಇದ್ದಾನೆ. ಅವನು ಹೇಳ್ತಾನೆ, ದೇವರೇ, ಇಸ್ರಾಯೇಲ್ ಜನರನ್ನ ಆರೈಸುವಂತ ಭಕ್ತ, ಆರೈಸುವಂತ ರಕ್ಷಕ, ಬಿಡಿಸುವಂತ ರಕ್ಷಕ ಯಾವಾಗ ಬರ್ತಾನೆ ಅಂತ ದಿನ 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 ಕಾಯ್ತಾ ಇದ್ದಾನೆ. ಆ ವಾಗ್ದಾನ ನೆರವೇರಲ್ಪಟ್ಟ ನಿಮಿತ್ತ ಅವನು ಹೇಳ್ತಾನೆ, ನೀ ಒಡೆಯನೇ, ನಿನ್ನ ವಾಗ್ದಾನ ನೆರವೇರಿತು. ನಿನ್ನ ವಾಗ್ದಾನ ನನ್ನ ಲೈಫ್ ಅಲ್ಲಿ ನೆರವೇರಿತು. ಹೋಗೋದಿಕ್ಕೆ ನನಗೆ ಅಪ್ಪಣೆ ಕೊಡು. ದೇವರಿ ಒಂದು ಪ್ರಾಂತ್ಯದಲ್ಲಿ, ಈ ಏರಿಯಲ್ಲಿ, ಇಲ್ಲಿ ಆಲಯ ಸುಮ್ಮನೆ ಇಟ್ಟಿಲ್ಲ. ಆಲಯ ಸುಮ್ಮನೆ ಇಟ್ಟಿಲ್ಲ. ಈ ಆಲಯ ಒಂದು ಪಾತ್ರೆ ದೇವರ ಕೈಯಲ್ಲಿ. ಈ ಆಲಯ ಎಷ್ಟು ಶುದ್ಧವಾಗ್ತಾ ಇರ್ತದೋ, ಎಷ್ಟು ಚುರುಕಾಗಿರ್ತದೋ, ದೇವರಷ್ಟು ಉಪಯೋಗ ಮಾಡ್ತಾನೆ. ಆಲಯ ಎಷ್ಟು ಚುರುಕಾಗುತ್ತೋ ಅದಕ್ಕೆ ಡಬ್ಬಲ್ ಆಗಿ ಸೈತಾನ್ ಕೆಲಸ ಮಾಡ್ತಾ ಇದ್ದಾನೆ. ಆದ ಕಾರಣ ದೇವರ ಸಭೆಯೇ, ದೇವರಾತ್ಮನು ಸಭೆಗೆ ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ಪ್ರಿಯ ಸಹೋದರ ಸಹೋದರಿ, ಸಿಮೋನ್ ಅವ್ರ ತಂದೆ ತಾಯಿ ತಂದ ಮಗುವನ್ನ ನೋಡಿ ಕೈಯಲ್ಲಿ ಎತ್ಕೊಂಡು ಆ ಮಗುವನ್ನ ಆರೈಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಇವತ್ತು ದೇವರ ಬರೋಣಕ್ಕಾಗಿ ಕಾಯ್ತಾ ಇರುವ ನಾವುಗಳು ನಿಜವಾಗ್ಲೂ ದೇವರ ಬರೋಣಕ್ಕೆ ಮುಂಚೆ ಸುವಾರ್ತೆ ಸಾರ್ತಾ ಇದ್ದೀವ, ಪ್ರಾರ್ಥನೆ ಮಾಡ್ತಾ ಇದ್ದೀವ, ಹಂಬಲದಿಂದ ದೇವರ ಮನೆ ಕಟ್ಟುತ್ತಾ ಇದ್ದೀವ, ಆಸೆಯಿಂದ ದೇವರ ಮನೆಗೆ ಬರ್ತಾ ಇದ್ದೀವ, ದೇವರಿಗಾಗಿ ನಮ್ಮನ್ನ ಸಮರ್ಪಣೆ ಮಾಡ್ತಾ ಇದ್ದೀವ. ನಮ್ಮ ಜೀವನ ದೇವರಿಗೋಸ್ಕರ ಮೀಸಲಾಗಿಟ್ಟಿದ್ದೀರಾ. ದೇವರ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ನೀನ್ ಕೊಡುವ 100 ರೂಪಾಯಿ ಕಾಣಿಕೆ ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟವಾದ ಕಾಣಿಕೆ ಏನ್? ನಿನ್ನನ್ನ ನೀನ್ ಸಜೀವ ಯಜ್ಞವನ್ನಾಗಿ ದೇವರಿಗೆ ಸಮರ್ಪಣೆ ಮಾಡೋದೇ ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ನಿಜವಾದ ಆರಾಧನೆ ಯಾವುದು? ಡ್ರಮ್ ಹೊಡೆದು, ಕೀಬೋರ್ಡ್ ಹೊಡೆದು, ಗಿಟಾರ್ ಹೊಡೆದು, ಕ್ಲಾಪ್ಸ್ ಹಾಕಿ ಆಡ ಆರಾಧನೆ ಅಲ್ಲ. ನಿನ್ನನ್ನ ನೀನ್ ಸಜೀವ ಯಜ್ಞವನ್ನಾಗಿ ದೇವರಿಗೆ ಸಮರ್ಪಣೆ ಮಾಡ್ತಿಯಲ್ಲ, ಅದೇ ನಿಜವಾದ ವಿವೇಕ ಪೂರ್ವಕವಾದ ಆರಾಧನೆ. ಈ ಆರಾಧನೆಯನ್ನ ನನ್ನ ದೇವರು ಬಯಸ್ತಾ ಇದ್ದಾನೆ. ಈ ರೀತಿಯಾದ ಆರಾಧನೆಗೆ ಎಷ್ಟು ಜನ ನಿಮ್ಮನ್ನ ಸಮರ್ಪಣೆ ಮಾಡ್ತೀರಾ? ಎಷ್ಟೋ ಜನಕ್ಕೆ ಮೈಕ್ ಇಲ್ಲ ಅಂದ್ರೆ ಹಾಡು ಬರಲ್ಲ, ಕೀಬೋರ್ಡ್ ಇಲ್ಲ ಅಂದ್ರೆ ಹಾಡು ಬರಲ್ಲ, ಗಿಟಾರ್ ಇಲ್ಲ ಅಂದ್ರೆ ಹಾಡು ಬರಲ್ಲ. ನಮ್ಮ ಚರ್ಚ್ಗೆ ನಾವು ಸ್ತೋತ್ರ ಮಾಡಬೇಕು. ಏನಕ್ರಿ? 25 ವರ್ಷದಿಂದ ಆ ಕಾಂಗೋ ಟ್ಯಾಮ್ಲೆಟ್ ಬಿಟ್ಟು ಏನೂ ಬರಲ್ಲ. ನೀವೆಲ್ಲ ಧನ್ಯರು. ಇದು ಗಾರ್ಡನ್ ಏರಿಯಾ, ಆದ್ರೆ ಕಬಣ ಕುಟ್ಟ ಏರಿಯಾ. ಇದು ಹೆಸರು ಗಾರ್ಡನ್, ಸೈತಾನ್ ಚೇಂಜ್ ಮಾಡೋದು ನೋಡಿ. ಬೆಂಗಳೂರಿಂದ ಬಂದವ್ರಿಗೆ ಆಶ್ಚರ್ಯ, ಗಾರ್ಡನ್ ಎಲ್ಲೈತೆ ಅಂತ. ನಾವು ಗಾರ್ಡನ್ ಅಲ್ಲಪ್ಪ, ಇದು ಕಬಣ ಕುಟ್ಟ ಏರಿಯಾ. ಆದ್ರೆ ಇಲ್ಲಿ ಕುಟ್ಟಿ ಕುಟ್ಟಿ ಕುಟ್ಟದ್ರಲ್ಲೂ ನೀವು ಇದ್ದೀರಾ ಅಂದ್ರೆ ನಿಮ್ ಕಿವಿ ಶಾರ್ಪ್ ಅಂತ. ಏಸು ರೂಮಲ್ಲಿ ಓಸಿ ಫ್ಯಾನ್ ಹಾಕಿ ಗಿಟಾರಲ್ಲಿ ಕೀಬೋರ್ಡಲ್ಲಿ ಆಡ್ದವ್ರಿಗೆ ಹೆಂಗಿರ್ತದ ಗೊತ್ತಿಲ್ಲ. ಆದ್ರೆ ನಾವು ಕಾಡಕ್ ಬಿಟ್ರು ನಾಡಕ್ ಬಿಟ್ರು ನಾವು ಆಡ್ತೀವಿ. ಯಾಕಂದ್ರೆ ಇಂತಹ ಸೌಂಡಲ್ಲೇ ನೀವು ಇದ್ದೀರಾ ಅಂದ್ರೆ ಧನ್ಯರು ನೀವು. ವಾಸನೆ ಒಳಗಿದ್ದೀರಾ ಅಂದ್ರೆ ಧನ್ಯರು ನೀವು. ಇದೊಂಥರ ಇಸ್ರಾಯೇಲ್ ಜನಗಳನ್ನ ಅರಣ್ಯದಲ್ಲಿ ದೇವ್ರು ನಡೆಸ್ದಂಗೆ ನಿಮ್ಮ ಮೊಂಡುತನ ಹೋಗೋವರೆಗೂ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಈ ಮನೆ ಓನರಿಗೆ ಟೆನ್ಷನ್ ಆಗುತ್ತೆ, ಇನ್ನೆಷ್ಟು ವರ್ಷ ಇರ್ಬೋದು. ಭಯ ಪಡಬೇಡ. ನೀವು ಬೆಂಡ್ ಆಗಿಲ್ಲ ಅಂದ್ರೆ ಬೆಂಡ್ ಆಗೋರ್ನ ದೇವ್ರು ಕರ್ಕೊಂಡ್ ಬರ್ತಾರೆ. ನಿಜ, ನಾವು ಇಸ್ರಾಯೇಲ್ ಜನಗಳೇ. 7 ದಿನದಲ್ಲಿ ಹೋಗಂತ ಜಾಗ 40 ವರ್ಷ ನಡೆಸಿದ್ರು ದೇವರು. ಕಾರಣ ಏನ್? ನ್ಯಾಯವಾದ ಆರಾಧನೆ ಇಲ್ಲ ನಿಮ್ಮ ಹತ್ರ ಅಂತ. ಸರಿ ಬುದ್ಧಿ ಕೇಳಲ್ಲ ನೀವು ಅಂತ. ನನ್ನ ನೋಡಕ್ ಬಂದ್ರು ಅಂದ್ರೆ ಯಾರನ್ನ ನೋಡ್ಕೊಂಡ್ ಬಿದ್ದಿದ್ದೀರಾ ಅಂತ.
ನನ್ನ ಮಾತು ಕೇಳ್ರು ಅಂದ್ರೆ ನಿಮ್ಮ ಮಾತು ಕೇಳ್ತೀರಾ ಅಂತ. ಅದಕ್ಕೆ ಧರ್ಮೋಪದೇಶ 28ನೇ ಅಧ್ಯಾಯದಲ್ಲಿ ವಚನ ಹೇಳ್ತದೆ, ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳುವವರೇ, ಶ್ರದ್ಧೆಯಿಂದ ಯಾರು ಕೇಳ್ತಿರೋ ಈ ಆಶೀರ್ವಾದ ನಾನು ನಿಮಗೆ ಮಾಡ್ತೀನಿ. ಒಂದು ಆಮೇಲೆ ಹೇಳ್ರಿ. 8ನೇ ವಚನ ಹೇಳ್ತದೆ, ನಿಮ್ಮ ಕಣಜಗಳು ಆಶೀರ್ವಾದವಾಗಿ, ನಿಮ್ಮ ದನ ಕುರಿ, ನಿಮ್ಮ ವ್ಯವಹಾರ, ನಿಮ್ಮ ಪ್ರಯಾಣ, ನಿಮ್ಮೆಲ್ಲ ಕಾರ್ಯ ಆಶೀರ್ವಾದವಾಗಿರುತ್ತೆ. ಆ ದೇವ್ರು ಹೇಳ್ತಾನೆ, ನೀವು ಸಾಲ ಕೊಡ್ತೀರಾ ಹೊರ್ತು ನಾವು ಸಾಲ ಮಾಡಿ 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 ಸಾಲ ಮಾಡೋದು ನಿಲ್ಲಿಸ್ರಿ, ದೇವ್ರು ನಿಮ್ಗೆ ಡೆವಲಪ್ಮೆಂಟ್ ಮಾಡ್ತಾರೆ. ಸಾಲ ತಗೊಂಬೇಡ್ರಿ, ಕಾಯಿರಿ ದೇವ್ರ ಹತ್ರ. ಈಗ ಬ್ಯಾಂಕ್ ಅವರು ಎಲ್ಲ ಸ್ಕೀಮ್ ಅವರು ಸಾಲ ಕೊಡ್ತಾವ. ಫ್ರಿಜ್ ಬೇಕಾ, ವಾಷಿಂಗ್ ಮಿಷಿನ್ ಬೇಕಾ, ಸೋಫಾ ಬೇಕಾ, ನಮ್ಮ ಮನೇಲಿರೋ ಎಲ್ಲಾ ವಸ್ತು ಸಾಲದಲ್ಲೇ ಇರ್ತದೆ. ನಾವು ಬ್ಲೆಸ್ಸಿಂಗ್ ಆಗಿದ್ದೀವಿ ಬ್ರದರ್. ಎಲ್ಲಿಂದ ಬಂತಪ್ಪ? ಅವನ್ ಸಾಲ ಕೊಟ್ಟ, ನೀನ್ ತಗೊಂಡ್ ಬಂದಿದ್ಯಾ? ದೇವ್ರು ಕೊಟ್ಟ? ಅದು ಬುದ್ಧಿ ಉಳ್ಳ ಸ್ತ್ರೀ ತನ್ನ ಮನೆ ಕಟ್ಟುತ್ತಾಳೆ. ಎಂಟಿ ಪಿನ್ ತಗೊಂಡ್ ಚುಚ್ಚೋದಕ್ಕೆ ಅವ್ನು ಬಂಗಾರನ ಸಾಲ ತಂದು ಕೊಟ್ಟಿರ್ತಾನೆ. ಅವ್ರು ಹಾಕೊಂಡು 2-3 ಮದುವೆ ಹೋಗಿ ಬಂದ್ಮೇಲೆ ತಿರ್ಗಾ ಗಿರಿವಿ ಅಂಗಡಿಗೆ ಹೋಗ್ತದೆ. ಅದು ದೇವ್ರು ಹೇಳ್ತಾನೆ. ಈ IPC ಅವ್ರು ಬಹಳ ಜಾಣರು. ಒಡವೆ ಇದ್ರೆ ತಾನೇ ನಾವು ಸಾಲದ ಅಂಗಡಿಗೆ, ಗಿರಿವಿ ಅಂಗಡಿಗೆ, ಅಲ್ಲಿಗೆ ಅಲ್ಲಿಗೆ ಹೋಗ್ಬೇಕು. ಒಡವೆನೇ ಇಲ್ಲ ಅಂದ್ರೆ ಆದ್ರೆ ಒಡವೆ ಹಾಕೊಳ್ರಿ. ಒಡವೆ ವಾಸನೆ ನಿಮ್ಗೆ ಬೇಕು. ಏನಕ್ಕೆ ಬೇಕು? ನಾಳೆ ನಿಮ್ಮನ್ನ ದೇವ್ರು ಈ ಗೌರ್ಮೆಂಟ್ ಹಾಕ ತಾರಲ್ಲಿ ನಡೆಸಲ್ಲ, ಚಿನ್ನದ ಬೀದಿಲಿ ನಡೆಸ್ತಾರೆ. ಒಂದ್ ಆಮೇಲೆ ಹೇಳ್ರಿ. ಒಡವೆ ಇಲ್ದೇವ್ರು ಚಿಂತೆ ಇಲ್ಲ, ಒಡವೆ ತರ ಗೋಲ್ಡ್ ಹೃದಯ ಇರ್ಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂಚೆ ಗುಡಿಗಳಲ್ಲಿ ಇರತಕ್ಕ ವಿಗ್ರಹಗಳೇನಾಗಿತ್ತು? ಕಲ್ಲಿಂದ ಮಾಡಲ್ಪಟ್ಟಿತ್ತು. ಅದನ್ನ ಪೂಜೆ ಮಾಡೋ ವ್ಯಕ್ತಿ ಏನಾಗಿದ್ದ? ಬಂಗಾರದವನಾಗಿತ್ತಂತ ಅವನ ಹೃದಯ. ಈಗ ಟ್ರೆಂಡ್ ಚೇಂಜ್. ಆ ವಿಗ್ರಹಗಳು ಬಂಗಾರ ಆಗೋಗ್ಬಿಟ್ಟಿದೆ, ಬಂಗಾರದ ಮನಸ್ಸುಗಳೆಲ್ಲ ಕಲ್ಲಾಗೋಗ್ಬಿಟ್ಟಿದೆ. ಆದ್ರೆ ಭಯ ಪಡಬೇಡ್ರಿ, ನನ್ನ ದೇವ್ರು ಹೇಳ್ತಾನೆ, ಕಲ್ಲಾದ ಹೃದಯವನ್ನು ಮೃದು ಮಾಡಿಬಿಡ್ತೀನಿ. ಸೌಲ್ ಕಲ್ಲಾಗಿದ್ದ, ಹೊಡಿತಾ ಇದ್ದ. ಒಂದು ಟೀಮ್ ಪ್ರೇಯರ್ ಮಾಡ್ತು, ಆ ಹೃದಯನ ದೇವ್ರು ಹೊಡೆದಾಕ್ತು. ಅವನ್ ಬರ್ದಿದ್ದ 13 ಪತ್ರಿಕೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ಅದನ್ನ ಓದುವಾಗ ಯೇಸು ಕ್ರಿಸ್ತನ ಮೇಲೆ ಇನ್ಸ್ಪಿರೇಷನ್ ನಮ್ಗೆ ಜಾಸ್ತಿ ಆಗುತ್ತೆ. ಕಾರಣ ಏನ್? ಕಲ್ಲಾದ ಹೃದಯ ಒಪ್ಪಿಸ್ಕೊಟ್ಟ ನಿಮಿತ್ತ ಅದು ಮೃದುವಾಗೋಯ್ತಂತೆ. ಆಮೆನ್. ಆದ ಕಾರಣ ಸಿಮೋನಿಗೆ ದೇವ್ರು ಕೊಟ್ಟ ವಾಗ್ದಾನ ನೆರವೇರಿತು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ 34ನೇ ವಚನದಲ್ಲಿ, ಸಿಮಿಯೋನನು ಅವನನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ, ನೋಡಿ ಅವನು ಹೇಳ್ತಾ ಇರೋದು ಯೇಸುಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಹೇಳುವುದಕ್ಕೂ ಒಂದ್ ಹಲ್ಲೆಲೂಯಾ ಹೇಳ್ರಿ. ಬಿದ್ದೋದವ್ರಿಗೂ ಎದ್ದೋವ್ರಿಗೂ ಯೇಸು ಕಾರಣನಾಗಿರುವನು. ಮುಂದೆ, ಮತ್ತು ಜನರು ಎದುರು ಮಾತನಾಡುವುದಕ್ಕೂ ಗುರುತಾಗಿರುವನು. ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಒಂದ್ ಹಲ್ಲೆಲೂಯಾ ಹೇಳ್ರಿ. ಯಾಕೆ ಯೇಸು ಹುಟ್ಟಿದ್ದು? ಅನೇಕರ ಅಂತರಂಗ ಯಾವುದು? ಈ 333 ಕೋಟಿ ದೇವರುಗಳು ಬಿದ್ದವರೆಲ್ಲ ಕೆಳಗೆ, ಅವರೆಲ್ಲ ಅಂತರಂಗದ ಕಾರ್ಯಗಳನ್ನ ದೇವರು ಆಚೆ ಹಾಕ್ತಾನಂತೆ. ಅದ ಹಾಕಕ್ಕೆ ಯೇಸು ಹುಟ್ಟಿದ್ದು. ಅದನ್ನ ಹಾಕಕ್ಕೆ ನಿಮ್ ಮೇರಿಯಲ್ಲಿ ಅಂತ ಯಾವ್ದಿದ್ರೆ ನೀವು ಕಮಾಂಡ್ ಮಾಡ್ರಿ, ದೇವರು ಸಾರಾಯಿ ಅಂಗಡಿ ಮುಚ್ಚದಂಗೆ ಅದ್ರನ್ನು ಮುಚ್ಚಿಸ್ಬಿಡ್ತಾನೆ. ಹಲ್ಲೆಲೂಯಾ. ನನಗೊಬ್ಬ ಪೂಜಾರಿ ಗೊತ್ತು, ಅವ್ರ ಮನೇಲಿ 3 ಟೆಂಪಲ್ ಓಪನ್ ಮಾಡಿದ್ರು. ನಾನು ಕೇಳಿದ್ರು, ಏನಕ್ಕೆ ನೀವು ಓಪನ್ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು, ನಿಜ ಹೇಳ ಫಾದರ್ ಅಂದ್ರು. ಹೇಳಪ್ಪ ಅಂತ. ಬಿಸ್ನೆಸ್ಗೆ ಅಂದ್ರು. ಏನಕ್ಕೆ ಅಂತ. ಒಂದೊಂದು ಇದ್ರ ಮೇಲೆ ಒಂದೊಂದು ರೇಟ್ ಅಂತೆ. ಅದಕ್ಕೆ ಪೂಜಾರಿ ಆಗಕ್ಕೆ ಒಂದು ಲಂಚ ಬೇರೆ ಕೊಡಬೇಕು, ಯಾಕಂದ್ರೆ ಕಲೆಕ್ಷನ್ ಜಾಸ್ತಿ ಅಂತ. ಆಗ ಸತ್ಯವೇದ ಹೇಳ್ತದೆ, ಇವುಗಳ ಹೃದಯದ ಭಾವನೆಗಳನ್ನ
ಅವರ ಅಂತರಂಗದ ಕಾರ್ಯಗಳನ್ನ ಬಯಲು ಮಾಡೋಕೆ, ಹೊರಗಾಕಕ್ಕೆ ನನ್ನ ದೇವರು ನರಜನ್ಮದವನಾಗಿ ಲೋಕಕ್ಕೆ ಹುಟ್ಟಿ ಬಂದಿದ್ದಾನೆ. ಒಂದು ಆಮೇನ್ ಹೇಳ್ರಿ. ಇವತ್ತಿನವರೆಗೂ ಯೇಸು ಕ್ರಿಸ್ತನನ್ನ ಬೀಟ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗ್ಲಿಲ್ಲ. ಅವನೇ ಮೊದಲನೇ ಸ್ಥಾನದಲ್ಲೇ ಇದ್ದಾನೆ. ಅವನ್ನ ಮುಂದೆ ಬರಕ್ಕೆ, ಅವನ್ನ ಹಿಂದೆ ಹಾಕಿ ಮುಂದೆ ಬರಕ್ಕೆ 333 ಕೋಟಿ ದೇವರಿದ್ದಾರೆ. ಅವ್ರಿಗೆ ಇವನ್ ಎದುರ್ಸ ಬಲ ಬರ್ಲಿಲ್ಲ, ಹಿಂದೆ ಹಾಕ ಬಲ ಬರ್ಲಿಲ್ಲ. ಇಡೀ ಪ್ರಪಂಚ ಯಾರನ್ನ ಬೇಕಾದ್ರೆ ಆರಾಧನೆ ಮಾಡ್ಲಿ. ಯೋಶ್ವ ಹೇಳ್ತಾನೆ, ನಾನು ನನ್ನ ಮನೆಯವರು ಸತ್ಯ ದೇವರನ್ನ ಆರಾಧನೆ. ಹಲ್ಲೆಲೂಯ. ಅದಕ್ಕೆ ಪರಿಶುದ್ಧಾತ್ಮ ಒಬ್ಬನಲ್ಲಿ ಬಂದ್ರೆ ದೇವರು ಆ ಪಾತ್ರೆನ ಖಾಲಿಯಾಗಿರಕ್ಕೆ ಬಿಡಲ್ಲ. ಅದ್ರ ಒಳಗೆ ಉಪಯೋಗ ಮಾಡೋಕೆ ಅಭಿಷೇಕದ ಎಣ್ಣೆನ ತುಂಬಿಸ್ತಾನಂತೆ, ಶುದ್ಧವಾದ ಕಾರ್ಯಗಳನ್ನ ತುಂಬಿಸ್ತಾನಂತೆ, ಪರಿಶುದ್ಧವಾದ ಪದಾರ್ಥಗಳನ್ನ ಅವನ ಅದ್ರ ಒಳಗೆ ತುಂಬಿಸೋದಕ್ಕೆ ನಮ್ಮನ್ನ ಶುದ್ಧ ಮಾಡ್ತಾ ಇದ್ದಾನೆ. ಅದಕ್ಕೆ ಪೌಲ್ ಹೇಳ್ತಾನೆ, ನನ್ನ ದೇವರು ಶುದ್ಧನಾಗಿರುವ ಪ್ರಕಾರ ನೀವು ಶುದ್ಧರಾಗಿರ್ಬೇಕು. ಒಂದು ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ಅವನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ. ಪ್ರಿಯ ಸಹೋದರಿಯ ಸಹೋದರನೇ, ಪರಿಶುದ್ಧಾತ್ಮ ನಿಮ್ಮಲ್ಲಿ ಬರುವಾಗ ಎಫೆಸ್ಯ 1ನೇ ಅಧ್ಯಾಯ 17-18 ನಿಮ್ಮ ಮನಸ್ಸು ಪ್ರಕಾಶಗೊಳ್ಳುತ್ತಂತೆ. ಹಾ ಹಾ ಪೌಲ್ ಏನ್ ಹೇಳ್ತಾ ಇದ್ದಾನೆ? ನಮ್ಮ ಓದಿ. ಹಾ 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 ಪೌಲ್ ಪ್ರೇಯರ್ ಮಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮ ನಿಮ್ಮ ಒಳಗೆ ಬಂದಾಗ ನಿಮ್ಮ ಮನೋನೇತ್ರಗಳು ಓಪನ್ ಆಗಲಿ. ನಿಮ್ಮ ಮನಸ್ಸಿನ ಕಾರ್ಯ ದೇವರ ಸಮ್ಮುಖದಲ್ಲಿ ಬರುವಾಗ ಅದು ಓಪನ್ ಆಗಲಿ. ಎಲೀಷಾ ಪ್ರಾರ್ಥನೆ ಮಾಡ್ದ, ದೇವರೇ ನನ್ನ ಶಿಷ್ಯನ ಕಣ್ಣನ್ನ ಓಪನ್ ಮಾಡಿ. ನಿಜ ಪ್ರಿಯ ದೇವಜನ, ನಿಮ್ಮ ಅಂತರಂಗದ ಕಣ್ಣು ಯಾವಾಗ ಓಪನ್ ಆಗುತ್ತೋ ಭೂಲೋಕದ ಕಾರ್ಯಕ್ಕಿಂತ ಪರಲೋಕದ ಕಾರ್ಯ ಅವರ ಒಳಗೆ ಪ್ರವೇಶ ಮಾಡಿ. ಆಮೆನ್. ಎಷ್ಟು ಜನ ಪರಲೋಕನ ನೋಡಕ್ ಇಷ್ಟಪಡ್ತೀವಿ? ಆ ದಾಹ ನಿಮ್ಗಿದ್ರೆ ಪರಲೋಕದ ಕಾರ್ಯ ದೇವ್ರ ಭೂಲೋಕದಲ್ಲಿ ತಿಳಿಸ್ತಾರೆ. ಅವಾಗಲೇ ನಿಮ್ಗೆ ರೆವಲ್ಯೂಷನ್ ಬರೋದು, ಅವಾಗಲೇ ನಿಮ್ಗೆ ಪ್ರವಾದನೆಗಳು ಬರೋದು. ಅದಕ್ಕೆ ಆತನ ಹೇಳ್ತಾನೆ, ಆತನಿಂದ ಕರೆಸಿಕೊಂಡವರು ನೋಡಿ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ. ಒಂದು ಅಲ್ಲೇಲು ಹೇಳ್ರಿ. ಎಷ್ಟು ಜನ ದೇವ್ರ ಕೈಲಿ ಹೋಗ್ತೀರಾ? ಎಷ್ಟು ಜನ ದೇವ್ರ ಕೈಲಿ ಹೋಗ್ತೀರಾ? ಒಬ್ಬ ಹೇಳ್ತಾನೆ, ದೇವ್ರ ಕೋಪ ಬಂದ್ರೆ ದೇವ್ರು ಡಾಕ್ಟರ್ ಹತ್ರ ಕಳಿಸ್ತಾನಂತೆ. ಒಳ್ಳೆ ಕೆಲಸ ಅದು. ಡಾಕ್ಟರ್ಗೆ ಕೋಪ ಬಂದ್ರೆ ಅವನ್ ನಿಮ್ಮ ಮನೆಗೆ ಕಳ್ಸಲ್ಲ, ಡೈರೆಕ್ಟ್ ಆಗಿ ಮೇಲೆ ಕಳಿಸಿಬಿಡ್ತಾನೆ, ಹೋಗು ಅಂತ. ಆದ ಕಾರಣ ಪೌಲ್ ಪ್ರಾರ್ಥನೆ ಮಾಡ್ತಾನೆ, ದೇವರ ಮನೆಗೆ ಬಂದವರೇ ನಿಮ್ಮ ಮನೋನೇತ್ರಗಳು ಓಪನ್ ಆಗಲಿ. ಯಾರಿಂದ ನೀವು ಕರೆಸಿಕೊಳ್ಳಲ್ಪಟ್ಟವರು? ದೇವರಿಂದ, ದೇವರ ಆತ್ಮನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂದು, ಅವನು ಉಪಯೋಗುವ ಕಾರ್ಯ ಎಂಥದ್ದೆಂದು ನೀವು ಗ್ರಹಿಸಿಕೊಳ್ಳ್ರಿ. ನಾವು ದೇವರಿಂದ ಉಪಯೋಗ ಆದ್ರೆ ನಿಜವಾಗ್ಲೂ ನಾವು ಭಾಗ್ಯವಂತ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಯೇಸು ಹೇಳ್ತಾನೆ, ಯೇಸು ಹೇಳ್ತಾ ಇರೋದೇನು? ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೆ ಇರುವುದರಿಂದ. ನೋಡ್ರಿ, ಅವನು ಯಾವಾಗ ಕಾಣಲ್ಲ,
ಅವಾಗ ನಿಮಗೆ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆಯೋದ್ರಿಂದ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರುವನ್ನು ಒಂದು ಹಲ್ಲೆಲೂಯಾ. ಅವನ ಮಕ್ಕಳಾಗಿರೋ ನಮ್ಗೇನಂತ ಕೆಲಸ ಇವತ್ತು? ಸೈತಾನ್ ಯಾರು, ದೇವರು ಯಾರು, ಅದನ್ನ ಯಾರಿಗೆ ಅರಿವು ಹುಟ್ಟಿಸ್ಬೇಕಂತೆ? ಮಕ್ಕಳಿಗೆ ಏನ್ ಇಂಜೆಕ್ಷನ್ ಹಾಕ್ಬೇಕು? ಹುಟ್ಟಿದಾಗ ಪೋಲಿಯೋ ಹಾಕಿಸ್ತಾರೆ. ಆಮೇಲೆ ಈಗೆಲ್ಲ ಅಡ್ವಾನ್ಸ್ ಆಗಿ ಯಾವ್ಯಾವ ಕಾಯಿಲೆ ಬರ್ತದೆ ಅದಕ್ಕೆಲ್ಲ ಈಗಲೇ ಒಂದು ಅಡ್ವಾನ್ಸ್ ಆಗಿ ಇಂಜೆಕ್ಷನ್ ಕೊಟ್ಟು ಬಿಡ್ತಾರೆ. ಅದನ್ನ ಹೇಳಕ್ಕೆ ಎಲ್ಲಾ ನರ್ಸ್ಗಳು, ಸೋಷಿಯಲ್ ವರ್ಕರ್ಸು ಮನೆ ಮನೆಗೆ ಹೋಗಿ ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಈ ಇಂಜೆಕ್ಷನ್ಗಳನ್ನ, ಈ ಡ್ರಾಪ್ಸ್ಗಳನ್ನ ನೀವು ಹಾಕಿಸ್ಕೊಳ್ರಿ. ಇದು ಸಮಾಜ ಸೇವೆ. ದೇವ್ರು ನಮ್ಗೆ ಸಮಾಜ ಸೇವೆ ಮಾಡೋಕ್ಕಿಂತ ಪರಲೋಕದ ಸೇವೆ ಮಾಡಿ ಅಂದವ್ರು. ಹಲ್ಲೆಲೂಯಾ. ಸಮಾಜ ಸೇವೆ ಸಾಯಿಬಾಬನ್ ಭಕ್ತರು ಏನ್ ಮಾಡ್ತಾರೆ ಗೊತ್ತಾ? ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನೀರ್ದು ಟ್ರೇ ಇಟ್ಕೊಂಡು ಹೆಣ್ಮಕ್ಳು ನಿಂತಿರ್ತಾರೆ ಪಾಪ. ಗಂಡು ಮಕ್ಕಳು ಏನ್ ಸಾರ್ ಇದು ಒಂದೇ ಒಂದು ದಿನ, ಸಾರ್ ಇದು ನೀರ್ ಹಂಚಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಜುಬ್ಬಾ ಹೊಲ್ಸ್ಕೊಂಡ್ಬಂದು ಬಿಸಿಲಲ್ಲಿ ಬರಿಗಾಲಲ್ಲಿ ನಿಂತ್ಕೊಂಡು ತಟ್ಟೆಯಲ್ಲಿ ತಣ್ಣೀರ್ನ ಕೊಡ್ತಾವ್ ನಾವು. ಅಂದ್ರೆ ತಣ್ಣಗೆ ನೀರು ಕುಡಿದ್ರೆ ಅವ್ರ ಹೊಟ್ಟೆ ತಣ್ಣಗಾದ್ರೆ ಇವ್ರ ತಲೆ ತಣ್ಣಗಾಗುತ್ತೆ. ಆದ್ರೆ ಬೈಬಲ್ ಹಂಗೆ ಹೇಳಲ್ಲ. ಬೈಬಲ್ ಹೇಳುತ್ತೆ ರಕ್ತದಾನ ಮಾಡಿದ್ರು, ನೇತ್ರದಾನ ಮಾಡಿದ್ರು, ಯಾವ ದಾನ ಮಾಡಿದ್ರು ನಿನ್ನಲ್ಲಿ ನನ್ನ ಪ್ರೀತಿ ಇಲ್ಲದೆ ಹೋದ್ರೆ ನೀನು ವೇಸ್ಟ್. ಹಲ್ಲೆಲೂಯಾ. ಅವಾಗ ನನ್ಗಾಯ್ತು, ಅಪ್ಪ ಇನ್ಮೇಲೆ ನಾನು ರಕ್ತನೂ ಕೊಡಲ್ಲ, ನೇತ್ರನೂ ಕೊಡಲ್ಲ, ಏನೂ ಕೊಡಲ್ಲ, ಅವನ್ ಪಾದ ಒಂದೇ ಗಟ್ಟಿಯಾಗಿರ್ತದೆ. ಹಲ್ಲೆಲೂಯಾ. ಹಂಗನ್ಬಿಟ್ಟು ರಕ್ತ ಕೊಡೋರು ನಿಲ್ಲಿಸಬೇಡ್ರಿ, ಕೊಡೋರು ಕೊಡ್ರಿ, ನಾನು ಕೊಡಲ್ಲ ನೀವು ಕೊಡ್ರಿ. ದಾನ ಮಾಡೋರು ನಿಲ್ಲಿಸಬೇಡ್ರಿ, ದಾನ ಮಾಡ್ರಿ. ಸಮಾಜ ಸೇವೆ ಮಾಡಿ ಒಳ್ಳೇದೇ, ಅದನ್ನ ಕಲಿಸಿದ್ದೆ ಯೇಸು. ಹಲ್ಲೆಲೂಯಾ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪೌಲ ಹೇಳ್ತಾನೆ, ಪ್ರಿಯ ಸಹೋದರಿ, ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೆ ಇರೋದು ಕಾರಣ ಏನು ಗೊತ್ತಾ? ನೀತಿಯ ವಿಷಯದಲ್ಲಿ ಸೈತಾನನಿಗೆ ಆಗಿರುವಂತ ನ್ಯಾಯ ತೀರುವಿಕೆಯ ವಿಷಯದಲ್ಲಿ ಲೋಕಕ್ಕೆ ಅರುವನ್ನು ಹುಟ್ಟಿಸುವುದಕ್ಕೆ ನಾನು ಹೋದ್ರೆ ನನ್ನ ಆತ್ಮ ನಿಮ್ಮಲ್ಲಿ ಬರ್ತಾನೆ. ಹಲ್ಲೆಲೂಯಾ. ನಾನಿದ್ರೆ ನನ್ನ ಆತ್ಮ ನಿಮ್ಮ ಹತ್ರ ಬರಲ್ಲ. ನಾನು ಯಾವಾಗ ಹೋಗ್ತೀನೋ ನಿಮ್ಮೊಳಗೆ ನನ್ನ ಆತ್ಮ ಬರ್ತದೆ. ನನ್ನ ಆತ್ಮ ಬಂದಾಗ ಸತ್ಯಕ್ಕೆ ಅನುಗುಣವಾಗಿ ನಿಮ್ಮನ್ನ ನಡೆಸ್ತಾನೆ. ಯಾವುದು ಸರಿ, ಯಾವುದು ಸರಿ ಇಲ್ಲ. ಹಲ್ಲೆಲೂಯಾ. ಅದು ಬೇಕು ಅಂತಾನೆ ದೇವರು ಹೇಳ್ತಾನೆ, ಲೋಕಕ್ಕೆ ಅರುವನ್ನು ಹುಟ್ಟಿಸುವೆ. 12ನೇ ವಚನ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನ ಹೊರಲಾರಿರಿ. ಏನೈತೆ? ಹೊರಲಾರಿರಿ. ಈಗ 1 ಗಂಟೆ ಆದ್ಮೇಲೆ ನಾನು ಹೇಳಿದ್ರೆ ನೀವು ಹೊರಲ್ಲ. ಅಲ್ಲ ಕೂಗಿದ್ರು ನಮ್ಮವ್ರು ಬಿಡಲ್ವಲ್ಲ ಅಂತ. ಯಾಕಂದ್ರೆ ಬರಕ್ ಮುಂಚೆ ನಾವೆಲ್ಲ ಲಿಸ್ಟ್ ಹಾಕೊಂಡ್ ಬಂದಿರ್ತೀವಿ. ಚರ್ಚ್ ಮುಗಿದ್ಮೇಲೆ ನಾವೆಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು ಎಲ್ಲ ಲಿಸ್ಟ್. ಆದ್ರೆ ಬೈಬಲ್ ಹಚ್ಚುತ್ತೆ, ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಅಂದ್ರೆ ಹಂಗಾದ್ರೆ ಈಗಲೇ ಮುಗಿಯಲ್ಲ, ಅದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಈಗಲೇ ನನಗೆ ಫೋನ್ ಹಿಡ್ದು ಹೇಳ್ತಾರೆ, ಏನ್ರಿ ರೂಲ್ಸು, ನಾವ್ ಹಂಗ ಹೋಗಂಗಿಲ್ಲ, ಹಿಂಗ ಹೋಗಂಗಿಲ್ಲ. ನಮ್ಮ ಅತ್ತೆ ಮಗಳು ಮದುವೆ ರೀ, ಭಾನುವಾರ ಇಟ್ಬಿಟ್ಟಾರೆ, ಹೋಗಂಗಿಲ್ವಾ? ಏಸು ಒಂದು ದಿನ ಎಕ್ಸ್ಕ್ಯೂಸ್ ಕೊಡಲ್ವಾ? ಮಾಡ್ದವ್ರ ಪಾಪ, ಜ್ಯೋತಿ ಅವ್ರಿಗೆ ಗೊತ್ತು ನೋಡಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯದಂತೆ. ಹಂಗಂತ ನನ್ನ ಪರ್ಮಿಷನ್ ಕೇಳದವ್ರು, ನಾನ್ ಸಾಯುವಾಗ ನೀನು ಜೊತೆಗೆ ಬಾ ಅಂತ. ನಾನ್ ಸಂಡೇ ಬಂದು ಹೋಗಲೇಬೇಡ ಅಂತಾನೆ ಹೇಳುದು. ಸಂಡೇ ಹೋಗಲೇಬೇಡ, ಅದು ದೇವರ ದಿನ. ನಿಮ್ ಚಿಕ್ಕಪ್ಪ ಬರ್ಲಿ, ಮಾವ ಬರ್ಲಿ, ಅಮ್ಮ ಬರ್ಲಿ, ತಂಗಿ ಬರ್ಲಿ, ಗೋಲ್ಡ್ ಎತ್ಕೊಂಡೇ ಬಂದಿರ್ಲಿ, ನೀವೇನ್ ಮಾಡ್ಬೇಕು? ಮಾಮ ಗೋಲ್ಡಿನ ಪಕ್ಕಕ್ಕಿಡು, ನನ್ ಜೊತೆಗೆ ಆಲಯಕ್ಕೆ ಬಾ. ಕರ್ಕೊಂಬರಕ್ ಆಗುತ್ತಾ ನಮ್ಗೆ?
ಅವನ್ನ ನೋಡಿ ಇವನೇ ಸ್ಟಾಪ್ ಆಗ್ಬಿಡ್ತಾನೆ. ಹಂಗಾದ್ರೆ ಪವರ್ ಯಾರಿಗಿರೋದು? ನಾನು ಹಂಗೆ ಹಾಕೊಳ್ಳೋದು ಪ್ರಶ್ನೆ, ಪವರ್ ಯಾರಿಗಿರೋದು? ಪೌಲ್ ಹೇಳ್ತಾನೆ ಲೋಕದಲ್ಲಿ ಇರೋವನಿಗಿಂತ ನಿನ್ನೊಳಗಿರೋವನಿಗೆ. ಹಂಗಂದ್ ಮಾಮನ್ನ ನೋಡಿದ ತಕ್ಷಣ ಈ ಮಾಮ ಬಿದ್ದೋಯ್ತಾನಲ್ಲ ಯಾಕೆ ಅನ್ನೋದು ನಾನು. ಹಂಗಾದ್ರೆ ಅವನ್ ದೊಡ್ಡವನ, ಆರಾಧನೆಗೆ ಬರೋನ್ ದೊಡ್ಡವನ? ಸೈತಾನ್ ಆರಾಧನೆಗೆ ಬರುವಾಗಲೇ ತಲೆನೋವು ತತ್ತಾನೆ. ತಲೆನೋವು ದೊಡ್ಡ, ತಲೆ ಇಟ್ಕೊಂಡಿರೋ ನೀನ್ ದೊಡ್ಡವಳ? ಕಂಪೇರ್ ಮಾಡಬೇಕು. ನಾನು ಯೇಸು ಹೇಳ್ತಾನೆ, ನೀನ್ ನಂಬುದ್ರೆ ದೇವ್ರ ಮೈಬೇಕಂತ. ಸಮಾಧಿಲಿ ಮುಚ್ಚಿ ಬಾಗ್ಲಾಕಿಟ್ಟವ್ರ ಭಯ ಪಡಬೇಡ, ಬಾಗ್ಲನ್ನ ಓಪನ್ ಮಾಡಿಸ್ತೇನೆ. ಎಲ್ಲ ಪಾತಾಳದಲ್ಲಿ ಯಾರ್ಯಾರು ಕುಟ್ಟಿ ಪಿಚಾಚಿ ಹಿಡ್ಕೊಂಡವ್ರು ಅವ್ರಿಗೆ ನನ್ನ ನೋಡಿದವರೆಲ್ಲ ಕೈ ಬಿಡ್ತಾರೆ. ಹೊರಗಡೆ ಬರ್ಬೇಕಾದವನ್ ಬರ್ತಾನೆ. ಒಂದ್ ಆಮೇಲೆ ಹೇಳ್ರಿ, ವಾಕ್ಯ ಏನ್ ಹೇಳ್ತದೆ? ಸತ್ಯಕ್ಕೆ ನೀವು ಹೊರಲಾರಿರಿ. ಇನ್ನೊಂದು ವಚನ ಹೇಳಿ ನಾನು ಮುಗಿಸ್ತೇನೆ. 13ನೇ ವಚನ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ. ನೀವೆಲ್ಲ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಇವತ್ತು? ಪರಿಶುದ್ಧಾತ್ಮನಿಗೆ. ಏನಕ್ಕೆ? ಫಿಲಂ ಟಾಕೀಸ್ಗೆ ಹೋಗೋದನ್ನ ಬಿಡಿಸಿ ಆರಾಧನೆ ಕರ್ಕೊಂಡ್ ಬಂದಿದ್ದಕ್ಕೆ, ಮದುವೆಗೆ ಹೋಗೋದನ್ನ ಬಿಡಿಸಿ ಆರಾಧನೆ ಕರ್ಕೊಂಡ್ ಬಂದಿದ್ದಕ್ಕೆ, ಟ್ರಿಪ್ಗೆ ಹೋಗೋದನ್ನ ಬಿಡಿಸಿ ಆರಾಧನೆಗೆ ಕರ್ಕೊಂಡು ಬಂದಿದ್ದಕ್ಕೆ, ಆಸ್ಪತ್ರೆಗೆ ಹೋಗೋದನ್ನ ಬಿಡಿಸಿ ಆಲಯಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ. ಹಲ್ಲೆಲೂಯಾ. ಅದು ಯೇಸು ಹೇಳೋದು ಏನ್ ಹೇಳ್ತಾನೆ? ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಜಾಗೃತಿ ಮೂಡಿಸೋದಕ್ಕೆ ದೇವರು ಯಾರನ್ನ ಕರೀತಾ ಇದ್ದಾನೆ? ಯಾರನ್ನ? ಅಂಬಾಸಿಡರ್ ಆಗಕ್ಕೆ ಎಷ್ಟು ಜನಕ್ಕೆ ಇಷ್ಟ? ಏನ್ ಅಂಬಾಸಿಡರ್? ಕಾರಲ್ಲ. ಅಂಬಾಸಿಡರ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ರಾಯಭಾರಿ. ಒಂದು ಕಾರ್ ಇತ್ತು ಅಂಬಾಸಿಡರ್ ಅಂತ, ಈಗ ಸುಮಾರು ಕಾರ್ ಬಂದ್ಬಿಡ್ತು. ಅಂಬಾಸಿಡರ್ ಆರಾಮ್ ಕೇಳಿ ಅಂತ. ಫಿಯೇಟ್ ಕಾರ್ ಗೊತ್ತಾ? ಫಿಯೇಟ್ ಪಿರ್ನೆ ಕೇಳಿ. ಮಾರುತಿ ಮಾಡ್ದ 3ನೇದು ಮರ್ನೆ ಕೇಳಿ. ಅದಕ್ಕೆ ನಿಮ್ಗೆ ಸೆಕ್ಯೂರಿಟಿ ಇಲ್ಲ. ಅಂಬಾಸಿಡರ್ ಅಂದ್ರೆ ರಾಯಭಾರಿ. ನಮ್ಮನ್ನ ದೇವರು ಕ್ರಿಸ್ತನ ರಾಯಭಾರಿಗಳ ಕರೆದಿ. ಎಷ್ಟು ಜನ ರಾಯಭಾರಿ ಆಗಕ್ಕೆ ರೆಡಿ ಆಗಿದ್ದೀರ? ಈ ಟಿವಿಲಿ ರಾಯಭಾರಿ ಆಗಿ ಹೀರೋಗಳು ಬರ್ತಾರೆ. ಹೆಂಗ್ ಬರ್ತಾರೆ? ಅರ್ಧೋಗಿರೋ ಬಟ್ಟೆ ಹಾಕೊಂಡು ಬರ್ತಾರೆ, ಮುಖ ಸಪ್ಪಗಿಟ್ಕೊಂಡು ಬರ್ತಾರೆ, ಶೂಟ್ ಹಾಕೊಂಡು ಸೆಂಟ್ ಹೊಡ್ಕೊಂಡು ಸ್ಟೈಲ್ ಮಾಡ್ಕೊಂಡು, ಕೂದಲು ಎಂತ ಬಿರುಗಾಳಿ ಬಂದ್ರು ಅಳ್ಳಾಡಲ್ಲ ಅಂತದ್ ಹೊಡ್ಕೊಂಡ್ ಬಂದಿರ್ತಾನೆ. ಅವನು ಡೂಪ್ಲಿಕೇಟ್ ರಾಯಭಾರಿ. ದೇವ್ರು ಹೇಳ್ತಾನೆ, ಸಭೆ ನೀನೇ ನಿಜವಾದ ರಾಯಭಾರಿ. ನನ್ನ ರಾಜ್ಯವನ್ನ ಈ ಲೋಕದಲ್ಲಿ ಅರುವನ್ನ ಹುಟ್ಟಿಸೋದಿಕ್ಕೆ ನಿಮ್ಮನ್ನ ದೇವರು ಆರಿಸ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಜಾಗೃತಿ ಮೂಡಿಸೋ ಕೆಲಸ ಮಾಡ್ತೀರಾ? ಯೆಶಾಯ 11:2-3 ಓದ್ರಿ, ಬೇಗ ಮುಗಿಸ್ತೇನೆ. ದೇವರ ಅಭಿಷಕ್ತನ ವಿಷಯದಲ್ಲಿ ದೈವೋಕ್ತಿ ಬರ್ತದೆ, ಓದಿ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ ಆಲೋಚನಾ ಪರಾಕ್ರಮಗಳನ್ನ ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವಂತ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಹಲ್ಲೆಲೂಯಾ. ಇವೆಲ್ಲ ಯಾವ ಆತ್ಮದಲ್ಲಿರೋದು? ಯೇಸು ಕ್ರಿಸ್ತನ ಆತ್ಮ. ಅದು ಪರಿಶುದ್ಧ ಆತ್ಮ. ಯೇಸುವಿನ ಮೇಲೆ ಈ ಆತ್ಮ ಇದ್ದಾಗ ಪ್ರವಾದಿ ನೋಡಿ, ನನ್ನ ದೇವರ ಆತ್ಮ ಏನೆಲ್ಲ ಆಗಿದ್ದಾನೆ ಅಂತ ಅವನು ಬರೀತಾನೆ. ನಿಮ್ಮಲ್ಲೂ ಅದೇ ಪರಿಶುದ್ಧಾತ್ಮ ಬಂದ್ರೆ, ಯೆಹೋವನ ಆತ್ಮ ಅವನಿಗೇನ್ ಮಾಡುತ್ತಂದ್ರೆ ದೇವರ ಸನ್ನಿಧಾನಕ್ಕೆ ಸುಗಂಧ ಸುವಾಸನೆಯಾಗಿ ನಮ್ಮನ್ನ ಕೊಂಡೋಗುತ್ತೆ, ಪರಿಮಳ ಬೀರುತ್ತಂತೆ. ದೇವರ ಭಯ ಯಾರಿಗಿದೆಯೋ ಅವನು ಪರಿಮಳ ಬೀಸುವ ಭಕ್ತನಾಗಿರ್ತಾನೆ. ಇವತ್ತು ನೋಡಿ, ಕಲ್ಲಲ್ಲಿರೋ ವಿಗ್ರಹಗಳಿಗೆಲ್ಲ ಪಾಪ ಜನ ಗಂಟೆಗಳು ಎಷ್ಟೋ ಕೆಜಿ ಗಟ್ಟಲೆ ಹೂವು ಎತ್ಕೊಂಡಾಗ ಹಾಕ್ತಾರೆ. ಅದ್ರ ಮೇಲೊಂದು ಹೂವ, ಸತ್ತ ಮೇಲೊಂದು ಹೂವ, ಮದುವೆ ಆಯ್ದವ್ರು ಮೊದಲನೇ ರಾತ್ರಿಗೆ ಒಂದು ಹೂವ, ಎಲ್ಲ ಹೂದಲ್ಲೇ ನಡೆದು ಬಿಟ್ಟಿದೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಆ ಹೂದಲ್ಲಿ ಬರೋ ಪರಿಮಳ ನಾನು ನಿಮ್ಮಲ್ಲಿ ಕಾಣ್ಬೇಕಂತ ಇಷ್ಟ.
ಆ ಹೂವುಗಳಲ್ಲಿ ಬರುವಂತ ಪರಿಮಳ ನನಗಿಷ್ಟ ಇಲ್ಲ. ಆ ಹೂವನೇ ನೀವಾಗಬೇಕು. ಎಷ್ಟು ಜನಕ್ಕೆ ಪರಿಮಳ ಬೀರುವಂತ ಆಸೆ ಇದೆ? ಹಲ್ಲೆಲೂಯಾ. ನಮ್ ದೇವ್ರಿಗೆ ನಿಜವಾಗ್ಲೂ ಸುಗಂಧ ವಾಸನೆ ಇಷ್ಟ. ಯಾರು ನಂಬ್ತೀರಾ? ಅದಕ್ಕೆ ಒಳ್ಳೆ ಸೆಂಟ್ ತಗೊಂಡು ನೀವು ಹೊಡ್ಕೊಂಡು ಬನ್ರಿ. ಒಳಗಿರೋ ಸೆಂಟು ದೇವ್ರನ್ನ ಮಹಿಮೆ ಪಡಿಸ್ಬೇಕು. ಆಮೆನ್. ನಮ್ಮ ಮುಸ್ಲಿಂ ಬಾಂಧವರು ಈ ಸೆಂಟ್ ಹೊಡ್ಕೊಂಡು ಹೋಗ್ತಾರೆ. ಹೋದ್ರೆ ಒಂದು ಸಲ ನಾವು ತಿರುಗಿ ನೋಡ್ಬೇಕು. ಒಂದು ವಾರ ಹೋದ್ರೂ ಆ ಸೆಂಟ್ ನಿಮ್ಮಿಂದ ಹೋಗಲ್ಲ. ಅದೇನಕ್ಕೆ ಗೊತ್ತಾ ಸೀಕ್ರೆಟ್? ಏನಕ್ಕೆ ಅಂತ ವಾಸನೆ? ಅವ್ರು ಈ ವಾರ ಸ್ನಾನ ಮಾಡಿದ್ರೆ ಇನ್ನೊಂದು ವಾರದವರೆಗೂ ಮಾಡಲ್ಲ ಅದಕ್ಕೆ. ಆದ್ರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ. ನಮ್ಗಿಂತ ಜಾಸ್ತಿ ಅವರೇ ಸ್ನಾನ ಮಾಡ್ತಾ ಇರೋದು. ಅದು ದೇವರ ವಾಕ್ಯ ಹೇಳ್ತದೆ, ನೀನು ಪರಿಮಳವಾಗಿರಬೇಕು. ಅದಕ್ಕೆ ಪ್ರವಾದಿ ಹೇಳ್ತಾನೆ, ಆ ಅಂಕುರದ ಮೇಲೆ ಅಂದ್ರೆ ಯೇಸುವಿನ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ ಇತ್ತು, ಆಲೋಚನಾ ಪರಾಕ್ರಮಗಳನ್ನ ಹುಟ್ಟಿಸುವ ಆತ್ಮ ಇತ್ತು, ತಿಳುವಳಿಕೆಯನ್ನ ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಇತ್ತು. ಅಂತೂ ಆತನ ಮೇಲೆ ಇದ್ದಂತ ಆತ್ಮ ಯೆಹೋವನ ಆತ್ಮ. ಒಂದು ಆಮೇಲೆ ಹೇಳ್ರಿ. ದೇವರ ಆತ್ಮ ನಮ್ಮ ಮನಸ್ಸನ್ನ ಮಾತ್ರವಲ್ಲ, ಬುದ್ಧಿಯನ್ನ ನಮಗೆ ಹುಟ್ಟಿಸುತ್ತಂತೆ. ದೇವರಿಗೆ ಸ್ತೋತ್ರ. ಆದ ಕಾರಣ 1 ಕೊರಿಂಥ 2:10 ಮತ್ತು 13 ಹೇಳ್ತದೆ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನ ಪ್ರಕಟಿಸಿದ್ದಾನೆ. ಇವುಗಳನ್ನು ಮನುಷ್ಯನ ಜ್ಞಾನವು ಕಲಿಸದೆ, ಮಾತುಗಳಿಂದ ಹೇಳದೆ, ದೇವರಾತ್ಮನು ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ಪ್ರೀತಿಯಲ್ಲಿ. ಹಲ್ಲೆಲೂಯಾ. ಸಭೆಯಲ್ಲಿ ದೇವರ ಆತ್ಮನ ಮೂಲಕವಾಗಿ ಬರುವಂತ ಆತ್ಮ ನಮ್ಮನ್ನ ಬಲಪಡಿಸುವಂತದ್ದಾಗಿರ್ತದೆ. ಆದ ಕಾರಣ ದೇವರ ಕೆಲಸಕ್ಕಾಗಿ, ದೇವರ ರಾಜ್ಯಕ್ಕಾಗಿ ನೀವು ಸಿದ್ಧರಾದ್ರೆ, ನನ್ನ ದೇವರು ನಿಮಗೆ ಒಳ್ಳೆ ಕುರುಬನಾಗಿರ್ತಾನೆ. ನನ್ನ ದೇವರು ನಿಮ್ಗೆ ಒಳ್ಳೆ ಕುಂಬಾರನಾಗಿರ್ತಾನೆ. ನನ್ನ ದೇವರು ತನ್ನ ಆತ್ಮನ ಮೂಲಕವಾಗಿ ಸತ್ಯಕ್ಕೆ ಅಸತ್ಯಕ್ಕೆ ಇರುವಂತ ವ್ಯತ್ಯಾಸವನ್ನ ನಿಮಗೆ ತೋರಿಸಿ ನಡೆಸೋನಾಗಿರ್ತಾನೆ. ಆದ ಕಾರಣ ದೇವರ ಉಪಯೋಗ ಆಗುವ ಪಾತ್ರೆ ನಾನಾಗಿರ್ಬೇಕಾದ್ರೆ ನನ್ನ ಒಳಗಡೆ ಶುದ್ಧವಾಗಿರಬೇಕು. ನನ್ನ ಕಣ್ಣು ದೇವರನ್ನ ಬಯಸ್ತಾ ಇರಬೇಕು. ನನ್ನ ಹಂಬಲ ದೇವರಿಗಾಗಿರಬೇಕು. ನನ್ನ ಒಳಗಿನ ಆತ್ಮಿಕ ದಾಹ ದೇವರ ರಾಜ್ಯದಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ದೇವರ ಮನೆ ಕಟ್ಟಕ್ಕೆ ಇಷ್ಟಪಡ್ತೀರಾ? ದೇವರಿಗಾಗಿ ನಿಮ್ಮನ್ನ ಸಮರ್ಪಣೆ ಮಾಡಕ್ಕೆ ಇಷ್ಟಪಡ್ತೀರಾ? ನನಗೇನು ಬೇಡ, ಯೇಸು ಸಾಕು ಅಂತ ಎಷ್ಟು ಜನ ಹೇಳ್ತೀರಾ? ಸೈಲೆಂಟಾಗಿ ಹೇಳುದು, ಸ್ವಲ್ಪ ಜೋರಾಗಿ ಹೇಳ್ರಿ ನೋಡೋಣ. ಹಂಗಂದು ನಿಮ್ಮ ಮನೆಯೆಲ್ಲ ಬಿಟ್ಟು ಇವತ್ತು ನಮ್ಮ ಮನೇಲಿ ಬಂದಿರ್ತೀರಿ ಇನ್ಮೇಲೆ. ಅಯ್ಯೋ ದೇವ್ರೆ, ಹಂಗೆ ನಮ್ಮ ಮನೇಲಿ ಇರ್ತೀವಿ ಬ್ರದರ್, ಅದು ದೇವ್ರಿಗೆ ಇರ್ತೀವಿ. ದೇವ್ರ ಕರಿವಾಗ ಎದ್ದು ಹೋಗೋಕೆ ರೆಡಿ ಆಗಿರ್ತೀವಿ. ದೇವರ ಕರಿವಿಕೆ ಬರುವಾಗ ಎದ್ದು ರೆಡಿ ಆಗೋಕೆ ನಾವು ಸಿದ್ಧರಾಗಿರಬೇಕು. ನೆನೆ ಒಂದೇ ದಿನ 148 ಪಾಸ್ಟರ್ಸ್ಗೆ ಫೋನ್ ಹೊಡೆದೆ. ಒಂದೇ ದಿನ ಎಷ್ಟು? 148. ಎಷ್ಟು ಗಂಟೆ ಆಗಿರ್ಬೋದು? ಮುಗಿಸ್ತಾ ಇದ್ದೀನಿ ಹೇಳಿ. 148 ಪಾಸ್ಟರ್ಸ್ಗೆ ಫೋನ್ ಹೊಡಿಯೋಕ್ಕೆ ಎಷ್ಟು ಟೈಮ್ ಆಗಿರ್ಬೋದು ನೋಡೋಣ ಹೇಳ್ರಿ. ನಿಮ್ಮ ಜ್ಞಾನ ನಾನು ಟೆಸ್ಟ್ ಮಾಡ್ತೀನಿ. ಬೆಳಿಗ್ಗೆವರೆಗೆ. ರಾತ್ರಿ ಪಾಸ್ಟರ್ಸ್ ಯಾರು ಎದೋಳಲ್ಲ. ಎಷ್ಟು ಗಂಟೆ ಆಗಿರ್ಬೋದು? ಮೇಘರಾಜು ಗೊತ್ತು, ಹೇಳ್ಬಿಟ್ಟಿದ್ದೀನಿ, ನೀವ್ ಹೇಳಂಗಿಲ್ಲ. ಬೆಳಿಗ್ಗೆ 10 ಗಂಟೆ ಕೂತವನು ಸಂಜೆ 5 ಗಂಟೆವರೆಗೂ ಫೋನ್ ಹೊಡ್ತಿದ್ದೆ. ತಿರ್ಗಾ 7 ಗಂಟೆ ಕೂತವನು ರಾತ್ರಿ 10 ಗಂಟೆವರೆಗೂ ಫೋನ್ ಹೊಡ್ತಿದ್ದೀನಿ. ಅದಕ್ಕೆ ನನಗೆ ಝೂಮ್ ಇಲ್ಲ. ನನಗೆ ಮಾತಾಡಿ 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 ಆ ಒಂದೊಂದು ಪಾಸ್ಟರ್ಗಳಿಗೆ ಹೇಳಿ 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 ಅದು ದೇವ್ರಿಗೆ ಸ್ತೋತ್ರ. ನಾವು ಪಡೋ ಪ್ರಯಾಸನ ದೇವ್ರು ನೋಡ್ತೀವಿ. ಹಲ್ಲೆಲೂಯಾ. ಏಕೆ ಇಷ್ಟೊಂದು ಪ್ರಯಾಸ ನಮಗೆ? 17ನೇ ತಾರೀಕು ನಡೆಯುವಂತ ಕೂಟ ಯಶಸ್ವಿಯಾಗಿ ನಡಿಬೇಕು. ವೈರಿಯ ಬಲ ಮುರಿಬೇಕು. ಅವನು ನಾಚಿಕೆ ಹೊಂದಬೇಕು. ಅವನ ಕುತಂತ್ರ ಲಯ ಹೋಗಬೇಕು. ತುಂಬಾ ಜನ ಸೇವಕರು ಬರ್ಲಿಕ್ಕಿದ್ದಾರೆ, ಒಳ್ಳೊಳ್ಳೆ ಅಭಿಷಕ್ತರು ಬರ್ಲಿಕ್ಕಿದ್ದಾರೆ. ಆ ಕೂಟಕ್ಕೆ ನೀವು ಬರುವಾಗ ಸೇವಕರ ಜೊತೆ ಇದ್ರೆ ಸಾಕು, ಅನಾಯಿಂಟಿಂಗ್ ನಿಮ್ಮ ಮೇಲೆ ಬಂದ್ಬಿಡ್ತು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ, ದೇವರ ರಾಜ್ಯಕ್ಕಾಗಿ ನಿಲ್ರಿ. ದೇವರ ಆತ್ಮನ ನಡೆಸುವಿಕೆಗೆ ನಿಮ್ಮನ್ನು ಒಪ್ಪಿಸ್ಕೊಟ್ಟಾಗ ನಿಮ್ಮ ಮನಸ್ಸು ಪ್ರಕಾಶವಾಗ್ತದೆ. ಅಲ್ಲಿ ಯಾವ ಕತ್ಲೆ ಬರಲ್ಲ. ದೇವರಾತ್ಮಲ್ಲಿರ್ತಾನೋ ಅಲ್ಲಿ ಬೆಳಕು, ಕರೆಂಟ್ ಪ್ರಾಬ್ಲಮ್ ಇರಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇರಲ್ಲ, ಎಲ್ಲಾನು ಕರೆಕ್ಟ್ ಆಗೇ ಇರ್ತದೆ. ಅವಾಗ ದೇವ್ರಿಗೆ ಒಪ್ಪಿಸ್ಕೊಡ್ರಿ, ದೇವ್ರಿಗಾಗಿ ಕಾಯ್ರಿ. ದೇವ್ರು ತನ್ನ ವಾಗ್ದಾನ ನಿಮ್ಮಲ್ಲಿ ನೆರವೇರಿಸ್ತಾನೆ. ಯಾಕಂದ್ರೆ ದೇವ್ರು ಹೇಳ್ತಾನೆ, ಆಕಾಶ ಭೂಮಿ ಅಳಿದು ಹೋಗುತ್ತಮ್ಮ, ನನ್ನ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ, ಅಳಿದು ಹೋಗಲ್ಲ, ಅಳಿದು ಹೋಗೋದೇ ಇಲ್ಲ. ನಿಮ್ ಲೈಫ್ ಅಲ್ಲಿ ದೇವರ ವಾಗ್ದಾನ ನೆರವೇರುತ್ತೆ. ದೇವರಿಗಾಗಿ ಕಾಯುವಾಗಲು, ನೀನ್ ಸಾಯುವಾಗಲು ನಂಬಿಗಸ್ತನಾಗಿರು. ಕೊರಗಬೇಡ. ನಾನು ಮೋಶೆ ಸಂಗಡ ಇದ್ದಾಗೆ ನಿನ್ ಸಂಗಡ ಇರ್ತೀನಿ. ನಾವೆಲ್ಲ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ.